ಪರಿವಾರದವರ ಗೋರಿಗಳಿದು. ಪರಿವಾರದ ಆಫೀಸರ್ಸ್ ಫ್ಯಾಮಿಲಿ, ಹೈಯರ್ ಆಫೀಸರ್ಸ್, ಜನಸಾಮಾನ್ಯ ಸೈನಿಕರಲ್ಲ, ಸೈನ್ಯದಲ್ಲಿ ಇದ್ದಂಥ ಹೈಯರ್ ಆಫೀಸರ್ಸ್ ಫ್ಯಾಮಿಲಿ, ಅವರ ಮಕ್ಕಳು, ಅವ್ರೇನು 1822ರಿಂದ ಏನು 64 ಇದ್ರ ತನಕ ತಿಳ್ಕೊತ ಬಂದ್ರು, ಅವ್ರಿಗೆ ಸಂಬಂಧಪಟ್ಟದ ಗೋರಿಗಳಿವೆ. ಇದು ವಿಶೇಷ ಯಾಕೆ ಗೋರಿ ಅಂದ್ರೆ ಇಬ್ರು ಗೆಳೆಯರ ಗೋರಿ ಒಂದೇ ಕಡೆ ಇದೆ. ಇದು ಗೆಳೆಯರು ಕೂಡ ಒಂದೇ ಒಂದೇ ಅವನು ಲೆಫ್ಟಿನೆಂಟ್ ಚಿ ಕೆನ್ನಿಸ್ಟನ್ ಅಂತೇಳಿ ಮತ್ತು ಲೆಫ್ಟಿನೆಂಟ್ ಅಲೆಕ್ಸ್ ಸ್ಟೈನಸ್ ಅಂತೇಳಿ. ಈತನಿಗೆ ವಯಸ್ಸು 30. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವೀಗ ಗದ್ದನಿಕೇರಿ ಕ್ರಾಸಲ್ಲಿದ್ದೀವಿ ಸ್ನೇಹಿತರೆ. ಯಾಕೆ ಪ್ರವೀಣ್ ಅವರು ಯಾಕೆ ಇಲ್ಲಿ ನಿಂತಿದ್ದಾರೆ ಅಂಥೇಳಿ ನಿಮಗೆಲ್ಲ ಅನ್ನಿಸ್ತಿರ್ಬೋದು ಸ್ನೇಹಿತರೆ. ನ್ಯೂಸಿಂದ ಏನೋ ಬೇರೆ ಏನೋ ಹೇಳ್ತಿದ್ದಾರೆ ಅಂಥೇಳಿ ಅನ್ನಿಸ್ತಿದೆ. ಸೊ ಹೌದು ಸ್ನೇಹಿತರೆ, ಕಲಾದಗಿಯ ಕೇಂದ್ರವನ್ನಾಗಿಸ್ಕೊಂಡು ಬ್ರಿಟಿಷರು ಆಳ್ವಿಕೆ ಮಾಡ್ತಾಯಿದ್ರು. ಕಲಾದಗಿ ಅನ್ನುವಂತಹ ಒಂದು ಗ್ರಾಮ ಅದು ಕೇಂದ್ರವನ್ನಾಗಿ ಮಾಡ್ಕೊಂಡಿದ್ರು ಬ್ರಿಟಿಷರು 1864ರಲ್ಲಿ ಸ್ನೇಹಿತರೆ. ತದನಂತರ 1884ರಲ್ಲಿ ಒಂದು ಕೇಂದ್ರ ಬಿಜಾಪುರಕ್ಕೆ ವರ್ಗಾವಣೆ ಆಗುತ್ತೆ ಸ್ನೇಹಿತರೆ. ಅಂದರೆ ಅಲ್ಲಿ ಇದ್ದಂತಹ ಬ್ರಿಟಿಷರ ಗೋರಿಗಳು ಇನ್ನೂ ಕಲಾದಗಿಯಲ್ಲಿ ಇದ್ದಾವೆ ಸ್ನೇಹಿತರೆ. ಇನ್ನೂವರೆಗೂ ಕಲಾದಗಿಯಲ್ಲಿ ನಮಗೆ ನೋಡೋಕ್ಕೆ ಸಿಗ್ತವೆ ಸ್ನೇಹಿತರೆ. ನಾವು ಈ ಕಡೆ ಹೋದರೆ ಹುಬ್ಬಳ್ಳಿ ರೂಟು ಸ್ನೇಹಿತರೆ, ಈ ಕಡೆ ಹೋದರೆ ಬಿಜಾಪುರ ರೂಟು, ಇನ್ನು ನಾವು ಸ್ಟ್ರೈಟ್ ಹೋದರೆ ಬೆಳಗಾವಿ ರೂಟು. ಸೊ ಬೆಳಗಾವಿ ಹೋಗುವಂತಹ ಈ ರಸ್ತೆ ಏನಿದೆಯಲ್ಲ, ಇಲ್ಲೇ ಕಲಾದಗಿ ಅನ್ನುವಂತಹ ಒಂದು ಗ್ರಾಮ ಬರುತ್ತೆ ಸ್ನೇಹಿತರೆ. ಅಲ್ಲಿ ಇನ್ನೂವರೆಗೂ ಬ್ರಿಟಿಷ್ ಗೋರಿಗಳಿದ್ದಾವೆ. ಹಾಗೆ ಇನ್ನೊಂದು ಮುಖ್ಯವಾಗಿ ಸ್ವತಂತ್ರ ಹೋರಾಟಗಾರರೊಬ್ಬರ ಅಲ್ಲಿ ಅವರನ್ನು ಬಂಧಿಸಲಾಗಿತ್ತು, ಅಲ್ಲಿಯ ಒಂದು ದೇವಸ್ಥಾನದಲ್ಲಿ ಅವರನ್ನು ಇಡಲಾಗಿತ್ತು. ಸೊ ಅವ್ರ ಬಗ್ಗೆಯೂ ಸಹ ಒಂದಿಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ. ಅವ್ರು ಯಾರು ಅನ್ನೋದನ್ನು ಸಹ ಅಲ್ಲೇ ತಿಳ್ಕೊಂಡು ನಿಮಗೆ ಹೇಳುವಂತಹ ಕೆಲಸಕ್ಕೆ ಮುಂದಾಗೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಕಲಾದಗಿ ಗ್ರಾಮಕ್ಕೆ ಹೋಗೋಣ. ಬ್ರಿಟಿಷರ ಆಳ್ವಿಕೆಗೆ ಸಂಬಂಧಪಟ್ಟಂತೆ ಸದ್ಯ ನಾವು ಕಲಾದಗಿಯಲ್ಲಿದ್ದೀವಿ ಸ್ನೇಹಿತರೆ. ಈಗ ನಮ್ಮ ಜೊತೆ ದಾರಾ ಪುರೋಹಿತ್ ಸರ್ ಇದ್ದಾರೆ, ಪತ್ರಕರ್ತರು ಹಾಗೆ ಸಾಮಾಜಿಕ ಹೋರಾಟಗಾರರು ಸಹ ಆಗಿರುವಂತಹ ದಾರಾ ಪುರೋಹಿತ್ ಸರು ಈ ಬ್ರಿಟಿಷರ ಘೋರಿಗಳ ಬಗ್ಗೆ ನಮಗೆ ಒಂದಿಷ್ಟು ವಿವರಣೆ ಕೊಡಲಿಕ್ಕಿದ್ದಾರೆ. ಸರ್ ಮೊದಲು ನಮಸ್ಕಾರ ಸರ್. ನಮಸ್ತೆ ಸರ್. ಈಗ ತಾವು ಪತ್ರಕರ್ತರಾಗಿ ಈ ಕಲಾದಗಿ ಭಾಗಗಳಲ್ಲಿ ಒಂದಿಷ್ಟು ಪ್ರಖ್ಯಾತಿಯನ್ನು ಸಹ ಪಡೆದಿದ್ದೀರಿ. ಹಾಗೆ ಈ ಒಂದು ಗೋರಿಗಳ ಸಂಬಂಧಪಟ್ಟಂತೆ ಅನೇಕ ರೀತಿಯಾದಂತಹ ಪತ್ರಿಕಾ ವರದಿಗಳನ್ನು ಸಹ ಮಾಡಿದ್ದೀರಿ ಸರ್. ಸರ್ ಏನು ಸರ್ ಕತೆ? ತುಂಬ ರೋಚಕವಾಗಿರುವಂತಹ ಒಂದು ಅಂಶಗಳಿದೆ ಅನ್ನೋದು. ಖಂಡಿತ ಇದು ರೋಚಕತೆಯೂ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಲಾದಗಿ ಜಿಲ್ಲಾ ಕೇಂದ್ರ, ಬಿಜಾಪುರಕ್ಕಿಂತ ಮೊದಲು ಜಿಲ್ಲೆ ಆದಂಥ ಕೇಂದ್ರ ಇದು. ಅದು 1864ರಿಂದ 1884 ಡಿಸೆಂಬರ್ 1ನೇ ತಾರೀಕು 20 ವರ್ಷ ಜಿಲ್ಲೆ ಇರುತ್ತೆ. ಇದು 20 ವರ್ಷ 1864ರಿಂದ 1884 ಡಿಸೆಂಬರ್ 1 ತನಕ. 1884 ಡಿಸೆಂಬರ್ 1ಕ್ಕೆ ಬಿಜಾಪುರಕ್ಕೆ ಶಿಫ್ಟ್ ಆಗುತ್ತೆ. ಅಲ್ಲಿ ತನೂ 20 ವರ್ಷ ಜಿಲ್ಲೆ ಇರ್ತದೆ. ಕಲಾದಗಿ ಜಿಲ್ಲೆ ಇರ್ತದೆ ಅಂದ್ರೆ ಜಿಲ್ಲೆಗೆ ಸಂಬಂಧಪಟ್ಟಿದ್ದೆಲ್ಲ ಆಡಳಿತ ಕಚೇರಿಗಳು, ಆಫೀಸರ್ಸ್ ಎಲ್ಲರೂ ಇಲ್ಲೇ ಕಲಾದಗಿಯೊಳಗೆ ಇರ್ತಾರೆ 20 ವರ್ಷ. ಅಂದ್ರೆ ಮುಖ್ಯವಾಗಿ ಬಿಜಾಪುರ ಜಿಲ್ಲೆ ಅಂತ ಇತ್ತು. ಅಂದ್ರೆ ಆ ತೆರನಾಗಿ ಇಲ್ಲಿ ಬ್ರಿಟಿಷರು ಮಾಡ್ಕೊಂಡು. ಹೌದೌದು, ಬಿಜಾಪುರ ಮೊದಲೇನೆ, ಬಿಜಾಪುರಕ್ಕಿಂತ ಬಿಫೋರ್. ಡಿಸೆಂಬರ್ 1884 ಡಿಸೆಂಬರ್ 1ನೇ ತಾರೀಕು ಅವಾಗ ಡಬ್ಲ್ಯೂ ಹಾರ್ಟ್ ಅಂತೇಳಿ ಕಂದಾಯ ಕಮಿಷನರ್ ಇರ್ತಾರೆ, ರೆವಿನ್ಯೂ ಕಮಿಷನರ್ ಡಬ್ಲ್ಯೂ ಹಾರ್ಟ್ ಅಂತೇಳಿ. ಅವರು ಆರ್ಡರ್ ಮಾಡ್ತಾರೆ ಬಿಜಾಪುರನ ಇನ್ಮೇಲೆ ಡಿಸ್ಟ್ರಿಕ್ಟ್ ಮಾಡ್ಬೇಕು ಅಂತೇಳಿ. ಡಿಸೆಂಬರ್ 1ಕ್ಕೆ ಅದು ಸ್ಥಳಾಂತರ ಆಗುತ್ತೆ. ಅಲ್ಲಿ ತನಕ 20 ವರ್ಷ 64ರಿಂದ 1864ರಿಂದ 84 20 ವರ್ಷ ಇದೇ ಜಿಲ್ಲೆ ಇರುತ್ತೆ. ಜಿಲ್ಲೆಗೆ ಬೇಕಾದ ಎಲ್ಲ ಆಡಳಿತ ವ್ಯವಸ್ಥೆಗಳು ಇಲ್ಲೇ ಇರ್ತವೆ. ಓಕೆ. ಅಂದರೆ ಮುಖ್ಯವಾಗಿ ಸರ್ ಬ್ರಿಟಿಷರಿಗೆ ಈ ಒಂದು ಭೂ ಲಕ್ಷಣಗಳೇನೋ ಹೊಂದಿಕೆ ಆಗಿತ್ತಾ ಹೇಗೆ ಅಂತ? ಹೌದು, ಇಲ್ಲಿ ಯಾಕೆ ಬರ್ತಾರೆ ಅಂದ್ರೆ ಹಾಗಂತ 20 ವರ್ಷ ಜಿಲ್ಲೆ ಆಗಿರುತ್ತೆ ಅಂತ ಹೇಳಿದೆ ನಾನು. ಹಾಗಂತೇಳಿ ಅವಾಗೇ ಬಂದವರಲ್ಲ ಇವರು. ನಾವು ಇಲ್ಲಿ ಗೋರಿ ಪ್ರಕಾರ ನೋಡಿದ್ರೆ 1822ರಲ್ಲೇ ಕಲಾದಿಗೆ ಬರ್ತಾರೆ ಅವರು. ಅಂದ್ರೆ ಮೊದಲೇ ಇರ್ತಾರೆ ಅವರು. 1822 23 ಸುಮಾರಿಗೆ ಕಲಾದಿಗೆ ಬರ್ತಾರೆ ಅವರು. ಯಾಕಂದ್ರೆ ನಮಗೆ 1822ರಿಂದ ಗೋರಿಗಳು ಸ್ಟಾರ್ಟ್ ಆಗ್ತದೆ ಇಲ್ಲಿ. ಆಮೇಲೆ ದಾಖಲೆಗಳಲ್ಲೂ ಇದೆ ಅದು. 1822ಕ್ಕೆ ಕಲಾದಿಗೆ ಬರ್ತಾರೆ ಅವರು. ಕಲಾದಿಗೆ ಬರಲಿಕ್ಕೆ ಒಂದು ಪ್ರಮುಖವಾಗಿ 3 ಕಾರಣಗಳಿವೆ ಯಾಕೆ ಕಲಾದಿಗೆ ಅವ್ರು ಬಂದರು ಅಂತೇಳಿ. 1822 ಸುಮಾರಿಗೆ ಬಂದಾಗ ಅವರು ಅದೇ ಸಂದರ್ಭದಲ್ಲಿ ಸ್ವಲ್ಪ ಸ್ವತಂತ್ರ ಹೋರಾಟದ ಕಿಚ್ಚು ತಾನೇ ಹತ್ತಾ ಇರ್ತದೆ. ಅದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಅವ್ರ ಸೈನ್ಯವನ್ನು ಬಿಡಲಿಕ್ಕೆ ಒಂದು ದೊಡ್ಡವಾದ ವಿಶಾಲವಾದ ಜಾಗ ಬೇಕಾಗಿರ್ತದೆ ಅವ್ರಿಗೆ. ಹೀಗಾಗಿ ಈಗ ನೋಡ್ಕೊತ ಬಂದಾಗ ಕಲಾದಗಿಗೆ ಅವರಿಗೆ ಒಂದು ಒಳ್ಳೆ ಜಾಗ ಸಿಗುತ್ತೆ. ಈಗ ನಾವೇನು ಬಸ್ ಸ್ಟ್ಯಾಂಡಿಂದ ಈ ಕಡೆ ಮೇಲ್ಭಾಗ ಬಸ್ ಸ್ಟ್ಯಾಂಡು, ಗುರುಲಿಂಗೇಶ್ವರ ಹೈಸ್ಕೂಲ್ ಈ ಕಡೆ ಏನಿರ್ತದೆ ಪೂರ್ಣ ಖಾಲಿ ಇರ್ತದೆ. ಅದು ಇತ್ತೀಚಿನ ವರ್ಷಗಳಲ್ಲಿ ಬೆಳೆದ ಊರದು. ಅದು ಪೂರ್ತಿ ಓಪನ್ ಜಾಗನೇ ಇರ್ತದೆ. ಬಸ್ ಸ್ಟ್ಯಾಂಡಿಂದ ಆ ಕಡೆ ಅಷ್ಟೇ ಹಳೆ ಊರು, ಈ ಕಡೆ ಎಲ್ಲ ಪೂರಿ ಖಾಲಿ ಇರ್ತದೆ. ಹಿಂಗಾಗಿ ಅವ್ರಿಗೆ ಮದ್ರಾಸ್ 37ನೇ ರೆಜಿಮೆಂಟ್ ಹೆಸರು ಅದು. ಅದನ್ನ ಬಿಡ್ಲಿಕ್ಕೆ ಒಂದು ಒಳ್ಳೆ ಜಾಗ ಸಿಗುತ್ತೆ ಅವ್ರಿಗೆ. ದೊಡ್ಡ ಪ್ರಮಾಣದ, ಬಹುಶಃ ನನ್ನ ಅಂದಾಜು ಪ್ರಕಾರ ಒಂದು 50-60 ಎಕರೆಷ್ಟು ದೊಡ್ಡ ಜಾಗ ಸಿಗುತ್ತೆ. ಮೊದಲೇ ಪಾಯಿಂಟ್ ಇದು ಸೈನ್ಯವನ್ನು ಬಿಡ್ಲಿಕ್ಕೆ. ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಅವರಿಗೆ ಸೈನ್ಯವನ್ನು ಮೂವ್ ಮಾಡಲಿಕ್ಕೆ ದಾರಿಗಳು ಬೇಕಾಗಿರ್ತದೆ.
ಹಿಂಗೆ ಕಲಾದಗಿಗೆ ಇಲ್ಲಿ ಸೈನ್ಯ ಇಲ್ಲಿರೋದ್ರಿಂದ ಪಟ್ನೆ ಬೆಳಗಾವಿ ಕಡೆ ಆಯ್ತು ಅಂದ್ರೆ ಬೆಳಗಾವಿ ಕಡೆ ಹೋಗ್ಬೋದು, ಈ ಕಡೆ ರಾಯಚೂರು ಕಡೆ ಎಲ್ಲರೂ ಹೋರಾಟ ಹತ್ತಿಕ್ಬೇಕು ಸೈನ್ಯ ಬಿಡೋ ಈ ಕಡೆ ಹೋಗ್ಬೋದು, ಈ ಕಡೆ ಬಿಜಾಪುರ ಹೋಗ್ಬೋದು, ಈ ಕಡೆ ಹುಬ್ಳಿ ಹೋಗ್ಬೋದು. ಹಿಂಗಾಗಿ ಸೆಂಟರ್ ಪಾಯಿಂಟ್ ಆಗಿ ರಸ್ತೆಗಳು ಇರೋದ್ರಿಂದ ಸೆಂಟರ್ ಪಾಯಿಂಟ್ ಆಗಿ ಕಾಲಾದಗಿಯನ್ನು ತಗೋತಾರ ಅವ್ರು. ಒಂದು ವಿಶಾಲವಾದ ಜಾಗ ಸಿಗುತ್ತೆ, ಮತ್ತೆ ಸೈನ್ಯವನ್ನು ಮೂವ್ ಮಾಡಲಿಕ್ಕೆ ಒಂದು ಒಳ್ಳೆಯ ಜಾಗ ರಸ್ತೆಗಳು ಸಿಗ್ತದೆ. ಜೊತೆಗೆ ಇನ್ನೊಂದು ಮುಖ್ಯವಾಗಿ ಅವರಿಗೆ ಈ ಸೈನಿಕ ಅವ್ರಿಗಾಗಲಿ ನೀರು ಅವಶ್ಯಕತೆ ಇದ್ದೇ ಇರ್ತದೆ. ಅದಕ್ಕಾಗಿ ಪಕ್ಕದಲ್ಲೇ ಘಟಪ್ರಭಾ ನದಿ ಇರ್ತದೆ, ಘಟಪ್ರಭಾ ನದಿ ಇರ್ತದೆ. ಹಿಂಗಾಗಿ ಈ 3 ಕಾರಣಗಳಿಂದ ನದಿ ಇರ್ತದೆ, ನೀರಿನ ಬಳಕೆ ಮಾಡ್ಕೊಳ್ಳಿಕ್ಕೆ, ಆಮೇಲೆ ವಿಶಾಲವಾದ ಜಾಗ ಸಿಗುತ್ತೆ, ಆಮೇಲೆ ಸೈನ್ಯವನ್ನು ಮೂವ್ ಮಾಡಲಿಕ್ಕೆ 4 ದಿಕ್ಕುಗಳಲ್ಲೂ ರಸ್ತೆಗಳು ಇರ್ತವೆ, ಮುಖ್ಯವಾದ ರಸ್ತೆಗಳು ಇರ್ತವೆ. ಆ ಕಾರಣಕ್ಕಾಗಿ ಇದನ್ನ ಸೈನ್ಯವನ್ನು ಬಿಡಲಿಕ್ಕೆ ಕಲಾದಿಗೆ ಬರ್ತಾರೆ ಅವ್ರು. 22-23 ಸುಮಾರಿಗೆ ಬರ್ತಾರೆ ಅವ್ರು. ಆನಂತರ 64 ಸುಮಾರಿಗೆ ಇದೊಂದು ಜಿಲ್ಲೆ ಮಾಡಬೇಕು ಅಂತಂದ್ರೆ ಬಂದು ಜಿಲ್ಲೆ ಮಾಡ್ತಾರೆ ಅಷ್ಟೇ 20 ವರ್ಷ. ಬಟ್ ವಿಶೇಷ ಅಂದ್ರೆ ಜಿಲ್ಲೆ ಆಗೋದಕ್ಕಿಂತ ಮೊದಲೇನೆ 1822-23ರಿಂದನೇ ಇದು ದೊಡ್ಡ ಸೈನ್ಯದ ನೆಲೆ ಬಿಟ್ಟಂತ ಜಾಗ ಆಗಿರುತ್ತೆ ಕಲಾ. ಅಂದ್ರೆ ಸರ್ ಇನ್ನೊಂದು ಮಾಹಿತಿ ಪ್ರಕಾರ ಅಶ್ವದಳವನ್ನ ಹೊಂದಿದ್ರು ಇಲ್ಲಿ. ಹೌದೌದು, ಈಗ 37ನೇ ಮದ್ರಾಸ್ ರೆಜಿಮೆಂಟ್ ಅಂದ್ರೆ ಅದು ಅಶ್ವದಳ ಒಂದೇ ಇರೋದಿಲ್ಲ, ಅಲ್ಲಿ ಸಾವಿರಾರು ಆನೆಗಳು ಇರ್ತವೆ, ಕುದುರೆ ದಳ ಇರುತ್ತೆ, ಕಾಲ್ದಳ ಇರ್ತದೆ, ಬೇರೆ ಸೈನ್ಯಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಇರ್ತದೆ. ಹೀಗೆ ಅವೆಲ್ಲವೂ ಕಲಾದಗಿಲಿದ್ದು ದೊಡ್ಡ ಮಟ್ಟದ ಸೈನ್ಯ ಇತ್ತು. ಬೇರೆ ಬೇರೆ ಹೋರಾಟಗಳನ್ನು ಹತ್ತಲಿಕ್ಕೆ ಬೇಕಾಗುವಂತ ವ್ಯವಸ್ಥೆಗಳೆಲ್ಲ ದೊಡ್ಡ ಮಟ್ಟದ ಸೈನ್ಯವೇ ಕಲಾದಗಿಲಿತ್ತು. ಹೀಗಾಗಿ ಅದನ್ನ ಆ ದೊಡ್ಡ ಮಟ್ಟದ ಸೈನ್ಯವನ್ನ ನೆಲೆ ನಿಂದ್ರಿಸಲಿಕ್ಕೆ ಜಾಗ ಬೇಕಾಗ್ತದೆ, ವಿಶಾಲವಾದ ಜಾಗ ಬೇಕಾಗ್ತದೆ. ಹಿಂಗಾಗಿ ಕಲಾದಗಿಯನ್ನು ಆಯ್ಕೆ ಮಾಡ್ಕೋತಾರ ಅವ್ರು. ಈಗೆಲ್ಲ ಊರು ತುಂಬಾ ಆಗಿದೆ, ಬಸ್ ಸ್ಟ್ಯಾಂಡ್ ಇಂದ ಈ ಕಡೆ ಏನು ಈ ಭಾಗ ಇದೆ ಪೂರ್ತಿ ಇವತ್ತು ಪೇಟೆ ಅಂತಾರೆ, ಅದು ಪಂಚಾಯತಿ ಏರಿಯಾ, ಇದೆಲ್ಲ ಪೂರ್ತಿ ಅಪ್ ಟು ಇಲ್ಲಿ ತನೂ ಪೂರ್ಣ ಓಪನ್ ಜಾಗನೇ ಇರ್ತದೆ, ಖುಲ್ಲ ಜಾಗ ಇರ್ತದೆ. ಸರ್ ನೀವು ಹೇಳಿದ ಹಾಗೆ 22 ಅಂತ ಹೇಳಿದ್ರಲ್ಲ, ಈಗ ಹೇಳಿದ ಹಾಗೆ ಬಾಗಲಕೋಟೆಯಲ್ಲಿ ಒಂದು IB ಹಳೆ IB ಇದೆ. ಹೌದು, ಅಲ್ಲಿ ಸಹ ಬ್ರಿಟಿಷರು ವಾಸ್ತವ್ಯ ಇರ್ತಾ ಇದ್ರು, ಅಲ್ಲಿಂದ ಕುದುರೆಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನೋ ಒಂದು ಮಾಹಿತಿ. ಹೌದೌದು, ಖಂಡಿತ ಇರ್ಬೋದು ಸಾಧ್ಯತೆ ಇರ್ಬೋದು. ಆಮೇಲೆ ಆ ರೀತಿ ಬೇರೆ ಬೇರೆ ಬಂದೋಲಿಕನು ಕಲಾದಗಿಯಲ್ಲಿ ಒಂದು IB ಕಟ್ತಾರ ಅವ್ರು. ಹೌದ್ರಿ, ಆನಂತರ ಕಟ್ತಾರೆ 1921-22 ಸುಮಾರು ಒಂದು IB ಕಟ್ತಾರೆ. ಈಗಾರು IB ಇದೆ ಕಲಾದಗಿಯಲ್ಲಿ. ಆ ರೀತಿ 3 ಜಾಗಗಳಿವೆ ಬ್ರಿಟಿಷ್ ಗೌರ್ಮೆಂಟ್ ಅಲ್ಲಿ ಇದ್ದಂಥದ್ದು. ಒಂದು IB ಇದೆ, ಅವರೇ ಕಟ್ಟಿದ IB ಇದೆ. ಕನ್ನಡ ಡಿಸ್ಟಿಕ್ ಕೋರ್ಟ್ ಇತ್ತು, ಇವತ್ತು ಕನ್ನಡ ಸಾಲಿ ಇದೆ. ಹೌದೌದು, ಮತ್ತೆ ಜಿಲ್ಲಾ ಕೇಂದ್ರದ ಇದ್ಮೇಲೆ ಡಿಸ್ಟಿಕ್ ಕೋರ್ಟ್ ಬೇಕಲ್ಲ, ಹೀಗಾಗಿ ಆ ಡಿಸ್ಟಿಕ್ ಕೋರ್ಟ್ ಇವತ್ತಿಗೂ ಕನ್ನಡ ಶಾಲೆಯಾಗಿ ರನ್ ಆಗ್ತಾ ಇದೆ. ಅಲ್ಲೇ ಡಿಗ್ರಿ ಕಾಲೇಜು ನಡೀತಾ ಇದೆ, ಬಸ್ ಸ್ಟ್ಯಾಂಡ್ ಹತ್ರ ಇದೆ. ಆಮೇಲೆ ಪೋಸ್ಟ್ ಆಫೀಸ್ ಇದೆ. ಪೋಸ್ಟ್ ಆಫೀಸ್ ಮೊದ್ಲು ಅವಾಗೂ ಪೋಸ್ಟ್ ಆಫೀಸ್ ಇತ್ತು, ಈಗ ಅದೇ ಪೋಸ್ಟ್ ಆಫೀಸ್ ಇದೆ, ಅದೇ ಬ್ರಿಟಿಷ್ ಬಿಲ್ಡಿಂಗ್ ಏನೇ ಇದೆ. ಈ ರೀತಿ ಒಂದು 3-4 ಬಿಲ್ಡಿಂಗ್ಗಳು ಪ್ರಮುಖವಾಗಿ ಇವೆ ಇಲ್ಲಿ. ಅದ್ ಬಿಟ್ಟಾಗೆ ಬೇರೆ ಬಿಲ್ಡಿಂಗ್ಗಳು ಏನೂ ಇಲ್ಲ. ಈ 3 ಬಿಲ್ಡಿಂಗ್ ಅಂತೂ ಸಿಗುತ್ತೆ ನಮ್ಗೆ ನೋಡ್ಲಿಕ್ಕೆ, ಬ್ರಿಟಿಷ್ ಕಾಲ ಬರಲಿಕ್ಕೆ. ಸರ್ ಪ್ರಮುಖವಾಗಿ ಇನ್ನೊಂದು ಹೇಳೋದಂದ್ರೆ, ಈಗ ನಾವು ಈ ಬ್ರಿಟಿಷ್ ಘೋರಿಗಳಾಯ್ತು ಸರ್, ಪ್ರಮುಖವಾಗಿ ಯಾರ ಹೆಸರುಗಳು ಕೇಳಿ ಬರ್ತವೆ ಬ್ರಿಟಿಷರಲ್ಲಿ ಅಂತ ಕಲಾದಗಿ ಭಾಗ ಬಂದರೆ? ಇದು ಏನಿದೆ, ಇದು ಪ್ರಮುಖವಾಗಿ ಹೆಸರು ಅಂದರೆ ಹೆಸರುಗಳಿವೆ, ಅದ್ರ ಮೇಲೆ ಇವೆ. ಇದು ಅವರು ಪರಿವಾರದವರ ಗೋರಿಗಳಿವೆ, ಪರಿವಾರದ ಆಫೀಸರ್ಸ್ ಫ್ಯಾಮಿಲಿ, ಹೈಯರ್ ಆಫೀಸರ್ಸ್, ಜನಸಾಮಾನ್ಯ ಸೈನಿಕರಲ್ಲ. ಆ ಸೈನ್ಯದಲ್ಲಿ ಇದ್ದಂಥ ಹೈಯರ್ ಆಫೀಸರ್ಸ್ ಫ್ಯಾಮಿಲಿ, ಅವರ ಮಕ್ಕಳು, ಅವ್ರೇನು 1822ರಿಂದ ಏನು 64 ಇದ್ರ ತನಕ ತಿಳ್ಕೊತ ಬಂದ್ರು, ಅವ್ರಿಗೆ ಸಂಬಂಧಪಟ್ಟದ ಗೋರಿಗಳಿವೆ. 1 to 64 ಗೋರಿಗಳಿವೆ ಇಲ್ಲಿ. 64 ಸರ್, ಎಸ್ ತೋರಿಸ್ತೀನಿ. ಪ್ರತಿ ಗೋರಿ ಮುಂದೆ ಒಂದು ಕಲ್ಲಿದೆ, ಒಂದು ಕಲ್ಲನ್ನು ಕೆತ್ತಿ ಅದ್ರಲ್ಲಿ ನಂಬರ್ ಹಾಕಿದ್ದಾರೆ ಎಷ್ಟಂತ. ಒಂದೇದು ಆ ಕಡೆ ಸ್ಟಾರ್ಟ್ ಆಗ್ತದೆ, ಅದು ಆ ಕಡೆ ಸ್ಟಾರ್ಟ್ ಆಗಿ ಹಿಂಗೆ ಬಂದು ಈ ಕಡೆ ಬಂದು ಇಲ್ಲಿ ತನಕ ಬರುತ್ತದೆ. ಅಂದ್ರೆ ಸರ್ ಈಗ ಒಂದೇ ಪರಿವಾರದ್ದು ಅಂತೇನಿಲ್ಲ, ಹಿರಿಯ ಅಧಿಕಾರಿಗಳ ಗೋರಿಗಳು ಅಷ್ಟೇ. ಅದೇ ಇದೆ, ಒಂದು ಫ್ಯಾಮಿಲಿದು ಇದೆ, ಇಲ್ಲೊಂದಿದೆ. ಇದು ನನ್ಗನ್ಸಿದ ಮಟ್ಟಿಗೆ ಇದು ಫ್ಯಾಮಿಲಿ, ಯಾಕಂದ್ರೆ ಒಂದೇ ಕಾಂಪೌಂಡ್ ಅಲ್ಲಿ ಇದೆ. ಇಲ್ಲೇನಿದೆ ಮುಚ್ಚೋಗಿದೆ, ಇದು ಒಂದೇ ಕಾಂಪೌಂಡ್ ಅಲ್ಲಿ ಇದೆ. ಒಂದೇ ಕಾಂಪೌಂಡ್ ಅಲ್ಲಿ ಒಂದು 2-3 ಗೋರಿಗಳಿದೆ. ಸೊ ಐ ಥಿಂಕ್ ಅದು ಒಂದೇ ಫ್ಯಾಮಿಲಿ ಸಂಬಂಧ. ಇನ್ನೊಂದು ವಿಶೇಷವಾಗಿ ತಾಯಿ ಮಗಳ ಒಂದು ಗೋರಿ ಇದೆ. ತಾಯಿ ಮಗಳು, ಮಗಳು ಸತ್ತ 1 ವರ್ಷಕ್ಕೆ ತಾಯಿ ತೀರ್ಕೊತಾಳೆ. ಆಕೆ ಗಂಡ ಹೆನ್ರಿ ರೇಸ್ಕಿಂಗ್ ಅಂತೇಳಿ ಕ್ಯಾಪ್ಟನ್ ಇರ್ತಾನೆ. ಆತ ಒಂದೇ ಕಾಂಪೌಂಡಲ್ಲಿ ತಾಯಿ ಮಗಳ ಗೋರಿಯನ್ನು ಮಾಡ್ತಾನೆ, ತಾಯಿದು ಮಾಡ್ತಾನೆ, ಆಮೇಲೆ ಮಗಳ ಗೋರಿ ಮಾಡ್ತಾನೆ. ಒಂದು ತಾಯಿಯ ಗೋರಿ ಮೇಲೆ ಒಂದು ಚರ್ಮಗೀತೆಯನ್ನು ಬರೀತಾನೆ. ತುಂಬ ಚರ್ಮಗೀತೆ ಅಂದ್ರೆ ದುಃಖದ ಹಾಡು. ಆ ಸಂದರ್ಭದಲ್ಲಿ ನೋಡುವಂಥ ದುಃಖದ ಹಾಡನ್ನು ಬರೀತಾನೆ. ಅದು ಆ ಕಡೆ ಇದೆ, ನೋಡ್ಬೋದು. ಅದು ತುಂಬ ಇಲ್ಲಿರುವಂಥದ್ದು ವಿಶೇಷ. ಹೆಚ್ಚೆಚ್ಚು ಅವರ ಸಮಾಧಿಗಳ ಮೇಲೆಲ್ಲ ಚರ್ಮಗೀತೆ ಇರ್ತವೆ. ಬಟ್ ನಮ್ಮ ಭಾಗದಲ್ಲಿ ಕಾಣುವಂಥದ್ದು ಏಕೈಕ ಚರ್ಮಗೀತೆ ಆ ಮಗುವಿನ ಗೋರಿ ಮೇಲೆ ಆತ ಬರೀತಾನೆ, ಕೆಳಗಡೆ ಇಂಗ್ಲೀಷಲ್ಲಿ ಬರೀತಾನೆ.
ಆಮೇಲೆ ಪ್ರತಿಯೊಂದು ಗೋರಿ ತೋರಿಸ್ತೀನಿ ನಿಮಗೆ. ಗೋರಿಯ ಮೇಲ್ಭಾಗದಲ್ಲಿ ಅದು ಯಾರ್ದು ಗೋರಿ ಅಂತೇಳಿ ಒಂದು ನೇಮ್ ಪ್ಲೇಟ್ ಇದೆ. ಇದು ಇಲ್ಲಿ 64 ಗೋರಿಗಳಂತಿದೆ. ಒಂದು ಗೋರಿ ರೀತಿ ಒಂದು ಗೋರಿ ಇಲ್ಲ, ಅಂದ್ರೆ ಎಲ್ಲ ಡಿಫ್ರೆಂಟ್ ಆಗಿದೆ. ಓಕೆ, ಅದು ಬಹಳ ವಿಶೇಷ ಇದೆ. ಆಮೇಲೆ ಪ್ರತಿ ಗೋರಿಯ ಮೇಲ್ಭಾಗದಲ್ಲಿ ಈ ರೀತಿ ಒಂದು ಕಲ್ಲುಗಳನ್ನು ಬರ್ತಿದ್ದಾರೆ. ಇದೆಲ್ಲ ಹ್ಯಾಂಡ್ ಕಟ್ಟಿಂಗೇ ಇದು, ಹ್ಯಾಂಡ್ ಕಟ್ಟಿಂಗ್ ಇದು. 1851 ಗೋರಿ ಇದು. ಅವಾಗಲೇ ಹ್ಯಾಂಡ್ ಕಟ್ಟಿಂಗ್ ಮಾಡಿದ್ದು ನೋಡಿ, ಯಾವ ರೀತಿ ಭಾಳ ಬ್ಯೂಟಿಫುಲ್ ಆಗಿದೆ. ಮಿಷನ್ ಕಟ್ ಮಾಡಿದಂಗೆ ಇವತ್ತು ಮಿಷನ್ ಕಟ್ ಮಾಡಿದ್ರು ಈ ರೀತಿ ಬರುತ್ತಿಲ್ಲ, ಹ್ಯಾಂಡ್ ಕಟ್ಟಿಂಗ್ ಇದೆ. ಇದು ವಿಶೇಷ ಯಾಕೆ ಗೋರಿ ಅಂದ್ರೆ ಇಬ್ರು ಗೆಳೆಯರ ಗೋರಿ ಒಂದೇ ಕಡೆ ಇದೆ. ಇದು ಗೆಳೆಯರು ಕೂಡ ಒಂದೇ. ಅವನು ಲೆಫ್ಟಿನೆಂಟ್ ಚಿ ಕೆನೆಸ್ಟನ್ ಅಂತೇಳಿ ಮತ್ತು ಲೆಫ್ಟಿನೆಂಟ್ ಅಲೆಕ್ಸ್ ಸ್ಟೆನಸ್ ಅಂತೇಳಿ. ಈತನಿಗೆ ವಯಸ್ಸು 30, ಈತನಿಗೆ ಸ್ಟೆನಸ್ಟನ್ಗೆ 31 ವರ್ಷ. ಇಬ್ರು 15ನೇ ರೆಜಿಮೆಂಟ್ ಅವ್ರದ್ದು, ಮದ್ರಾಸ್ ರೆಜಿಮೆಂಟ್ ಇದು. ಅವ್ರು ಅದು ಅಲ್ಲಿ ಕೆಲಸ ಇದ್ರು, ಲೆಫ್ಟಿನೆಂಟ್ ಅಂತ ಇದ್ರು ಅವರು. ಅವ್ರೇನು ಬರೀತಾನೆ ಇದರಲ್ಲಿ, ಹೂ ವೇರ್ ಡ್ರೌಂಡ್ ಬೈ ದ ಅಪ್ಸೆಟ್ಟಿಂಗ್ ಆಫ್ ಎ ಬೋಟ್ ಇನ್ ದ ನಾಲಾ ಈಸ್ಟ್ ಆಫ್ ದ ಕಂಟೋನ್ಮೆಂಟ್. ಕಂಟೋನ್ಮೆಂಟಿನ ಈಸ್ಟ್ ದಿಕ್ಕಿಗೆ ಅಂದ್ರೆ ಹೊಳೆ ಬರುತ್ತೆ ನಮ್ದು, ನದಿ ಬರ್ತದೆ. ಅಲ್ಲಿ ಬೋಟಲ್ಲಿ ಅವರು ಬೋಟಿಂಗ್ ಮಾಡುವಾಗ ಅಕಸ್ಮಾತವಾಗಿ ಮುಳುಗಿ ಸಾಯ್ತಾರೋ ಇಬ್ರು ಸಾಯ್ತಾರೋ. 1 ಆಗಸ್ಟ್ 1851 ಬೈ ದೇರ್ ಆರ್ ಬ್ರದರ್ ಆಫೀಸರ್ಸ್ ಅಂತೇಳಿ ಬರೀತಾನೆ ಅವರು. ಅವರ ಗೋರಿಗಳನ್ನು ಒಂದೇ ಕಡೆ ಮಾಡ್ತಾರೆ. ಒಂದೇ ಗೋರಲ್ಲಿ ಇಬ್ರು ಗೆಳೆಯರು ಒಬ್ರು ಆತ್ಮೀಯ ಆಫೀಸರ್ಸ್, ಆತ್ಮೀಯ ಗೆಳೆಯರು ಬೋಟಿಂಗ್ ಹೋಗ್ತಾರೆ. ಅಲ್ಲಿ ಬೋಟಿಂಗ್ ಅಂದ್ರೆ ಐ ಥಿಂಕ್ ತೆಪ್ಪದಲ್ಲಿರುವಾಗ ಯಾವ್ದೋ ಕಾರಣಕ್ಕೆ ಮುಳುಗು ಬಿಡುತ್ತದು, ಇಬ್ರು ಸಾಯ್ತಾರೆ. ಸತ್ತದನ್ನ ಅವ್ರಿಬ್ರು ತಂದು ಒಂದೇ ಕಡೆ ಗೋರಿ ಮಾಡ್ತಾರೆ. ಇಬ್ರು ಲೆಫ್ಟಿನೆಂಟ್ ಕೆನೆಸ್ಟೈನ್ ಮತ್ತು ಲೆಫ್ಟಿನೆಂಟ್ ಅಲೆಕ್ಸ್ ಟೆನಿಸ್, ಇಬ್ಬರು ಯಂಗ್ ಆಫೀಸರ್ಸ್ ಒಂದು ಏಕೈಕ ಒಂದೇ ಕಡೆ ಮಾಡಿರುವಂತ ಗೋರಿ ಇದು. ಈ ರೀತಿ ವಿಶೇಷ ಗೋರಿಗಳಲ್ಲಿ ಇದೆ. ಅದರಲ್ಲಿ ಅವ್ರದ್ದು ಏಜ್ ಇರುತ್ತೆ, ಯಾವ ರೆಜಿಮೆಂಟ್ ಅಂತ ಇರ್ತದೆ. ಮದ್ರಾಸ್ ರೆಜಿಮೆಂಟ್ ಇದೆ, ಯಾಕೆ ಸತ್ರು ಅಂತ ಬರ್ದಿದ್ದಾರೆ, ಡೇಟ್ ಬರ್ದಿದೆ. 1 ಆಗಸ್ಟ್ 1851 ಬೈ ದೇರ್ ಆರ್ ಬ್ರದರ್ ಆಫೀಸರ್ಸ್ ಅಂತಿದೆ. ಸಣ್ಣ ವಯಸ್ಸಿನ ಆಫೀಸರ್ಸ್, 30-31 ವರ್ಷ. ಹೀಗಾಗಿ ಇಲ್ಲಿರುವಂಥ ಗೋರಿಗಳಲ್ಲಿ ಇದೊಂದು ವಿಶೇಷವಾದ ಗೋರಿ ಇದು. ನಿಮ್ಗೆ ಆಗ್ಲೇ ಹೇಳಿದೆ ನಂಬರ್ ಇರುತ್ತೆ ಅದ್ರ ಮೇಲೆ ಗೋರಿ ಮುಂದೆ ಅಂತ. ಸೊ ಇಲ್ಲೊಂದಿದೆ, ಇದು 15ನೇ ನಂಬರ್ ಗೋರಿ. 15 ಇದೆ ಸರ್. 45 ಸರ್. 45ನೇ ನಂಬರ್ ಗೋರಿ ಇದು. ಹಿಂಗೆ ಪ್ರತಿ ಗೋರಿ ಮುಂದೆನೂ ಈ ರೀತಿ ಕಲ್ಕೆತ್ತು ನಂಬರ್ ಹಾಕಿದ್ದಾರೆ. ಇದು ಒಬ್ಬ ಡೊಪ್ರೆ ಬ್ರಾಂಬೆಂಜ್ರೇನು ಅಂತಾನೆ ಇದೆ, ಲೆಫ್ಟಿನೆಂಟ್ ಇವನು. ಆತನದಿದೆ, ಆತಂದು ಬರ್ಕೋತ ಹೋಗ್ತಾರೆ. ಮೆಂಬರ್ ಆಫ್ ಇವನು ರೆಜಿಮೆಂಟ್ ಬರ್ಕೋತ ಹೋಗ್ತಾರೆ. ಅದ್ರ ದುರಂತ ಅಂದರೆ ಕೆಲವೊಂದು ಗೋರಿಗಳಲ್ಲಿ ನಾಮಫಲಕಗಳೇ ಇಲ್ಲ, ಕಿತ್ತೆಸ್ತಿದ್ದಾರೆ. ಇಲ್ಲಿದೆ, ಇಲ್ಲಿ ಕಿತ್ತೆಸ್ತಿದ್ದಾರೆ ನೋಡಿ. ಇದು ಹೋಗೈತೆ ಸರ್. ಹಾಂ, ನೀವು ಯಾವ ಗೋರಿ ನೋಡಿದ್ರು ಸೇಮ್ ಗೋರಿ ಅನ್ಸೋದಿಲ್ಲ, ತುಂಬ ಡಿಫ್ರೆಂಟ್ ಇದೆ. ಬೇರೆ ಬೇರೆ ತರನಾಗೆ ಗೋರಿಗಳು ಮಾಡಿದ್ದಾರೆ. ಈಗ ಈ ರೀತಿ ಪ್ಲೇಟ್ಸ್ ಇಲ್ಲ, ಕೆಲವೊಂದು ನೇಮ್ ಪ್ಲೇಟ್ಗಳು, ಯಾಕಂದ್ರೆ ಕಿತ್ತಾಕಿದ್ದಾರೆ. ಯಾಕೆ ಕಾರಣ ಅಂದ್ರೆ ಅಲ್ಲಿ ಏನಾದ್ರು ನಿಧಿ ಇರ್ಬೋದು, ದುಡ್ಡು ಇರ್ಬೋದು, ಏನಾರು ಅಂತೇಳಿ ನಮ್ಮ ಹುಚ್ಚು ಜನರ ಹುಚ್ಚುತನಕ್ಕೆ ಈ ರೀತಿ ಬಹಳಷ್ಟು ಗೋರಿಗಳು ಧ್ವಂಸಗೊಂಡಿವೆ. ಅವ್ರ ನೇಮ್ ಪ್ಲೇಟ್ ಯಾರಿದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ. ಆದರೆ ಈಗ ಒಂದು 10 ವರ್ಷದಿಂದ ಹಂಪಿ ಯೂನಿವರ್ಸಿಟಿಯಿಂದ ಒಂದು ವರ್ಕ್ ಮಾಡಿಸಿದ್ದೀವಿ ಇಲ್ಲಿ. ಡಾಕ್ಟರ್ ದೇವರಕೊಂಡಾರೆಡ್ಡಿ ಅಂತೇಳಿ ದೊಡ್ಡ ಇತಿಹಾಸಕಾರರು, ಅವರು ತಮ್ಮ ಟೀಮಿಗೆ ಕರ್ಕೊಂಡ್ಬಂದು ಒಂದು ವಾರ ಇಲ್ಲೇ ಇದ್ದು ಇಲ್ಲಿ ಇದ್ದಂಥ ಗೋರಿಗಳ ಮೇಲೆ ಅಧ್ಯಯನ ಯಾವ ಪ್ಲೇಟ್ ಏನಿದ್ವು ಅವನ್ನೆಲ್ಲ ಬರೆದು ಇಟ್ಟಿದ್ದಾರೆ. ಅಲ್ಲಿ ನಮ್ಮ ಹಂಪಿ ಯೂನಿವರ್ಸಿಟಿ ಒಳಗಡೆ ಒಂದು ವ್ಯಾಲ್ಯೂಮ್ ಇದೆ, ಬಾಗಲಕೋಟೆ ಜಿಲ್ಲಾ ಶಾಸನ ಸಂಪುಟ ಅಂತೇಳಿ. ಆ ಶಾಸನ ಸಂಪುಟದಲ್ಲಿ ಇವೆಲ್ಲ ಗೋರಿಗಳದ್ದು ಇದಾಗಿದೆ, ದಾಖಲೆ ಆಗಿದೆ. ನೋಡಿ, ಇಲ್ಲಿನೂ ಕಿತ್ತಿದ್ದಾರೆ.
ಓಕೆ, ಇದು ಹೋಗೈತೆ ಸರ್. ಇಲ್ಲೂ ಹೋಗಿದೆ, ಅಲ್ಲೂ ಹೋಗಿದೆ, ಅದನ್ನೂ ಹೊಡೆದಿದ್ದಾರೆ. ಅದೊಂದು ದೊಡ್ಡದಾಗೈತೆ. ಇದನ್ನು ಕಿತ್ತಾಕಿದ್ದಾರೆ. ಇಲ್ಲೂ ನಂಬರ್ ಇದೆ. ಎಸ್ ಸರ್, ಎಸ್ ಸರ್, 47. ಒಂದಷ್ಟು ಜನಾಂಗ ಇದೆ ಫ್ಯಾಮಿಲಿ. ಅವ್ರ ಅಡ್ರೆಸ್ ಮೇಲೆ ಇವರೆಲ್ಲ ಸೈನಿಕರ ಜೊತೆ ಬ್ರಿಟಿಷರ ಜೊತೆ ಇದ್ದವರು ಅಂತೇಳಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಬಾರೂದ್ವಾಲೆ ಅಂತಿದೆ ಒಂದು ಫ್ಯಾಮಿಲಿ. ಏನು ಸರ್? ಬಾರೂದ್ವಾಲೆ. ಬಾರೂದ್ವಾಲೆ ಮುಸ್ಲಿಮಲ್ಲಿ ಬಾರೂದ್ವಾಲೆ ಅಂತಿದ್ದಾರೆ. ಬಾರೂದ್ವಾಲೆ ಅಂದ್ರೆ ಗನ್ನುಗಳನ್ನ ಕ್ಲೀನ್ ಮಾಡಿ ಅದು ಕರೆಕ್ಟಾಗಿ ಸುಸ್ಥಿತಿಯಲ್ಲಿ ಇಡುವಂತ. ಬಾರೂದ್ ಅಂದ್ರೆ ಪರ್ಷಿಯನ್ ಇದ್ರೊಳಗಡೆ ಬಂದೂಕ್ ಅಂತೆಲ್ಲ ಬರ್ತದೆ. ಬಾರೂದ್ವಾಲೆ ಅಂದ್ರೆ ಅವ್ರ ಕೆಲಸ ಏನಪ್ಪಾ ಅಂದ್ರೆ ಬ್ರಿಟಿಷರ ಜೊತೆ ಇದ್ದಾಗ ಅವ್ರ ಗನ್ನುಗಳನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಮಾಡಿ ಒಟ್ಟು ಸುಸ್ಥಿತಿ ಒಳಗೆ ಇಡುವಂಥದ್ದು. ಆ ಫ್ಯಾಮಿಲಿ ಇವತ್ತು ಇಲ್ಲೇ ಇದೆ. ಅವರೆಲ್ಲ ಬ್ರಿಟಿಷ್ ಜೊತೆ ಬಂದವರು. ಬ್ರಿಟಿಷ್ ಜೊತೆ ಬಂದವರು ಅವರು. ಅವರೆಲ್ಲ ಹೋದ್ಮೇಲೆ ಆ ಪಳಿಯೋಳಿಕೆ ಅವರೆಲ್ಲ ಇಲ್ಲೇ ಉಳಿದು ಬಿಡ್ತಾರೆ. ಹೀಗಾಗಿ ಅವ್ರ ಫ್ಯಾಮಿಲಿ ಇವತ್ತಿರೋ ಬಾರೂದ್ವಾಲೆ ಅಂತ ಇದೆ. ಮೇಲೆ ಪಠಾಣ್ ಅಂತ ಇದೆ. ಇಲ್ಲಿ ಪಠಾಣ್ ಅಂತ ಇದ್ದಾರೆ, ಕೇಳಿರ್ತೀರಿ. ಪಠಾಣ್ರು ಅವರೆಲ್ಲ ಮೂಲತಃ ಬಾಗ್ದಾದವ್ರು. ಅವರೆಲ್ಲ ಕುದುರೆ ವ್ಯಾಪಾರಸ್ಥರು. ಬ್ರಿಟಿಷರಿಗೆ ಕುದುರೆಗಳು ಬೇಕಾಗಿರ್ತದೆ. ಹಿಂಗಾಗಿ ಅಲ್ಲಿಂದ ಕುದುರೆಗಳನ್ನ ತರುದು ಇವ್ರು ಕೊಡೋದು ವ್ಯಾಪಾರ ಮಾಡ್ತಿರ್ತಾರ. ಅಂತ ಪಠಾಣ್ ಫ್ಯಾಮಿಲಿ ಬ್ರಿಟಿಷರ್ ಇದ್ದಲ್ಲಿ ಇದ್ದೇ ಇರ್ತಾರೆ. ಸೊ ಆ ಫ್ಯಾಮಿಲಿನೂ ಇಲ್ಲಿ ಇವತ್ತು ಪಠಾಣ್ರಂತೆ, ಪಠಾಣ್ ಅಂತ ಅಡ್ರೆಸ್ ಇದೆ. ಅವರೆಲ್ಲ ಬ್ರಿಟಿಷರ್ ಜೊತೆ ಬಂದವರೇನೆ. ಶೋಲ್ಜರ್ ಅಂತ ಇದ್ದಾರೆ. ಇದೇನು ಈ ನಮ್ಮ ಗೋರಿಗಳ ಪಕ್ಕ ಇರುವಂತ ಶೋಲ್ಜರ್ ಅಂತಾನೆ ಇದಾರೆ. ಅವರೆಲ್ಲ ಸೈನ್ಯದಲ್ಲಿ ಇದ್ದವ್ರು. ಅವರೆಲ್ಲ ಸೈನಿಕರಾಗಿದ್ದವರು. ಶೋಲ್ಜರ್ ಸೈನಿಕರು. ಹಿಂಗಾಗಿ ಅಂತ ಸೈನ್ಯದ ರಿಲೇಟೆಡ್ ಅಡ್ರೆಸ್ಗಳು ಬಹಳಷ್ಟು ಇವೆ ಇಲ್ಲಿ ಕಲಾದಿಗಳು. ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರೆ ಭೋಜ್ಗಾರ್ ಅಂತ ಇದ್ದಾರೆ ಇಲ್ಲಿ. ಅವರೆಲ್ಲ ತಮಿಳು ಮಾತಾಡುವಂತವ್ರು. ಭೋಜ್ ಅಂದ್ರೆ ಅದೊಂದು ಡ್ರಿಂಕ್ಸ್. ಅದು ಎಸ್, ಅದು ಬ್ರಿಟಿಷರು ಕುಡಿತಿದ್ರು. ಅದನ್ನ ಕೆಲವೊಂದು ವನಸ್ಪತಿಗಳನ್ನ ಹಾಕಿ ಅದನ್ನ ತಯಾರು ಮಾಡ್ತಿದ್ರು. ಅದನ್ನ ತಯಾರು ಮಾಡೋರು ಭೋಜ್ಗಾರ್. ಭೋಜ್ ಅಂತೇಳಿ ಅದ್ರ ಹೆಸರು. ಭೋಜ್ ಅನ್ನೋದು ಆ ಡ್ರಿಂಕ್ಸ್ ಹೆಸರು. ಅದು ಬ್ರಿಟಿಷರಿಗೆ ತಗೋತಿದ್ರು. ಅದ್ಯಾಕೆ ತಯಾರು ಮಾಡ್ಬೇಕು ಅನ್ನೋದು ಗೊತ್ತಿತ್ತು ತಮಿಳ್ನಾಡವ್ರು. ಹಿಂಗಾಗಿ ಆ ಜನನ ಇಲ್ಲಿ ಕರ್ಕೊಂಡ್ ಬರ್ತಾರ ಅವ್ರು ತಮ್ಮ ಬರುವಾಗ, ತಮ್ಮ ಹಿಂದೆ ತಯಾರು ಮಾಡ್ಲಿಕ್ಕೆ ಬೇಕಲ್ಲ. ಭೋಜ್ಗಾರ್ ಅಂದ್ರೆ ಭೋಜ್ ತಯಾರು ಮಾಡುವಂತ. ಸೊ ಅವ್ರು ಹೋದ್ಮೇಲೆ ಆ ಭೋಜ್ಗಾರ್ ಫ್ಯಾಮಿಲಿ ಇವತ್ತಿಗೂ ಇಲ್ಲೇ ಈಗಲೂ ಇದಾರೆ. ಸುಣ್ಣದ ವ್ಯಾಪಾರ ಮಾಡ್ಕೊಂಡು ಇಲ್ಲೇ ಇದ್ದಾರೆ ಅವ್ರು. ಕಲಾದಿಗೆ ಸುಣ್ಣದ ವ್ಯಾಪಾರಸ್ಥರು, ಪ್ರಮುಖ ವ್ಯಾಪಾರಸ್ಥರು. ಅವ್ರು ಸುಣ್ಣ ತಯಾರು ಮಾಡೋರೆ ಅವರೇ ಭೋಜ್ಗಾರ್ ಅಂತೇಳಿ. ಬಟ್ ಆ ಮಧ್ಯ ತಯಾರಿಕೆ ಈಗಿಲ್ಲ. ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ ಅದು. ಅವ್ರು ಭೋಜ್ಗಾರ್ ಅಂತ ನಮ್ಮ ಅಡ್ರೆಸ್ ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಬಟ್ ನನ್ನ ಅಧ್ಯಯನ ಪ್ರಕಾರ ಗೊತ್ತಾಗಿದ್ದು ಭೋಜ್ ಅಂದ್ರೆ ಒಂದು ಡ್ರಿಂಕ್ಸ್. ಅದು ಮಾಡ್ಲಿಕ್ಕೆ ಬಂದವ್ರು. ಈಗಾರು ಅವ್ರು ತಮಿಳು ಮಾತಾಡ್ತಾರೆ. ಅವ್ರದ್ದು ಬೇರೆ ಕಡೆನೇ ಎಲ್ಲ ಮೂಲ ಎಲ್ಲ ಇದೆ. ಭೋಜ್ಗಾರ್ ಅಂತಿದ್ದಾರೆ. ಹೀಗೆ ಸೈನಿಕ ರಿಲೇಟೆಡ್ ಆಗಿ ಒಂದಿಷ್ಟು ಫ್ಯಾಮಿಲಿಗಳು ಇವತ್ತಿಗೂ ಇಲ್ಲಿವೆ. ಇದಾಗಲೇ ಹೇಳಿದೆ ನಿಮ್ಗೆ, ತುಂಬಾ ತಾಯಿ ಮಗಳ ವಿಶೇಷ ಗೋರಿ ಹೇಳಿದ್ರಿ. ಇದೇನೆ. ಇದು ಹೆನ್ರಿ ರೈಸ್ ಕಿಂಗ್ ಅಂತೇಳಿ, ಮೇರಿ ಆ್ಯನ್ ಕಿಂಗ್ ಅಂತೇಳಿ 18 ಹೆನ್ರಿ, ಲೆಫ್ಟಿನೆಂಟ್ ಹೆನ್ರಿ ರೈಸ್ ಕಿಂಗ್ ಅಂತೇಳಿ ಈತ ಮಿಲಿಟರಿ ಆಫೀಸರ್. ಅವನ ಹೆಂಡತಿಯ ಗೋರಿ ಇದು. ಅದು ಆಕೆ ಅವನ ಮಗಳ ಗೋರಿ. ಅದು ಅವ್ರ ಮಗಳ ಸರ್, ಮಗಳದು. 13 ತಿಂಗಳ ಹಸುಳೆಯ ಪುಟ್ಟ ಮಗುವಿನ ಗೋರಿ ಅದು. 13 ತಿಂಗಳು ಬರೀತಾರೆ. ಅದ್ರಲ್ಲಿ ಬರೀತಾರೆ. ಮೆಮೊರಿ ಆಫ್ ಮೇರಿ ಆ್ಯನ್ ಕಿಂಗ್, ವೈಫ್ ಆಫ್ ಲೆಫ್ಟಿನೆಂಟ್ ಹೆನ್ರಿ ರೇಸ್ ಕಿಂಗ್, ಡೈಡ್ ಜುಲೈ 11 AD ಅಂದರೆ 1822 ಅಲ್ಲಿ ಆಕೆ ತೀರ್ಕೋತಾಳೆ. ಆಕೆ 1822 ತೀರ್ಕೋತಾಳೆ. ಇಲ್ಲೇ ಚರ್ಮಗೀತೆಯನ್ನು ಬರೆದಿದ್ದಾರೆ. ಸ್ವಲ್ಪ ಸ್ಪಷ್ಟವಾಗಿ ಕಾಣುತ್ತೆ. ಚರ್ಮಗೀತೆ ಅಂತ ಏನು ಹೇಳಿದಲ್ಲ, ಇಲ್ಲೇ ಇರುವಂಥದ್ದು. ಓಕೆ, ಏನು ಸರ್ ಗೀತೆ ಏನಾದರೂ ಅರ್ಥ ಮೀನಿಂಗ್ ಗೊತ್ತಾಗುತ್ತೆ. ಇಂಗ್ಲೀಷ್ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ. ಗೋದೇವಿ ಅಂತ ಹೇಳಿ ಬರ್ತದೆ. ಅಂದ್ರೆ ಇದ್ರ ಒಟ್ಟು ಅರ್ಥ ಏನಂದ್ರೆ, ನೀನು ಹೋಗು, ನಿನ್ನ ಹಿಂದೆ ನಾವೆಲ್ಲ ಬರ್ತೀವಿ ಅಂತೇಳಿ ಇದ್ರ ಅರ್ಥ ಇದೆ. ಅಂದ್ರೆ ಮಗಳಿಗೆ ಹೇಳಿರುವಂತದ್ದು. ತಾಯಿ ಹೆಂಡತಿಗೆ ಗೋರಿ. ಇದನ್ನೇ ಚರ್ಮಗೀತೆ ಅಂತ ಹೇಳ್ತಾರೆ. ಇದು ಬಹುತೇಕವಾಗಿ ಎಲ್ಲ ಗೋರಿಗಳಲ್ಲಿ ಕಾಣುತ್ತೆ. ಬಟ್ ಕಲಾದಿಗೆ ಒಳಗೆ ಯಾವ ಗೋರಿಗಳಲ್ಲಿ ಇಲ್ಲ, ಬಟ್ ಈ ಗೋರಿಲಿ ಇದೆ ಇದು. ಗೋದವೇ ಅಂಡ್ ಇದೇನು ಇದೆ ಕಾಣ್ತಾ, ಫಾರ್ಗೆಟ್ ದಟ್ ಹಿಮ್ಸೆಲ್ಫ್ ಅಂತಿದೆ. ಅಂದ್ರೆ ಒಟ್ಟಾರೆ ಇದು ಅರ್ಥ ಏನಂತಂದ್ರೆ, ನೀನು ಹೋಗು, ನಿನ್ನ ಹಿಂದೆ ನಾವೆಲ್ಲ ಬರ್ತೀವಿ ಅಂತ. ಇದು ಮೆಮೊರಿ ಆಫ್ ದ ಮೇರಿ ಫಾಲೋನಾ ಕಿಂಗ್ ಅಂತೇಳಿ ಆಕೆ ಮಗಳಕ್ಕಿ, ಡಾಕ್ಟರ್ ಆಫ್ ಹೆನ್ರಿ ರೇಸ್ ಕಿಂಗ್ ಆಕೆಯ ಮಗಳಿದು. 1900 ಏನೋ ಸ್ಪಷ್ಟ ಕಾಣ್ತಾ ಇಲ್ಲ. 1821 ಡೆತ್ ಆಗ್ತಾಳೆ. 13 ತಿಂಗಳಲ್ಲಿ ಇದ್ದಾಗನೇ ಏಜ್ಡ್ 15 ಮಂತ್ ಇಲ್ಲಿ ಬರ್ದಿದ್ದಾರೆ. 13 ಮಂತ್ 13 ತಿಂಗಳು ಮಗಳು ಕೂಸು ತೀರ್ಕೊಳ್ಳುತ್ತೆ. ಹೀಗಾಗಿ ತಾಯಿ ಮಗಳಿಗೆ ಒಂದೇ ಕಡೆ ಗೋರಿಗಳನ್ನು ಮಾಡಿದ್ದಾರೆ. ಒಂದೇ ಕಡೆ ಗೋರಿ ಮಾಡ್ತಾನಂತೆ. ಇದು ಇಲ್ಲಿರುವಂಥ ವಿಶೇಷ ಗೋರಿಗಳಲ್ಲಿ ತಾಯಿ ಮಗಳ ಗೋರಿ
ಮತ್ತು ಅದು ಚರ್ಮಗೀತೆ ಇದು ಭಾಳ ಇಂಪಾರ್ಟೆಂಟ್. ಅದೇ ಸರ್ ಒಂದೇ ಫ್ಯಾಮಿಲಿ ಅನ್ಲಿಕ್ಕೆ ಅದಕ್ಕೊಂದು ಕಂಪೌಂಡ್ ಮಾಡಿದ್ದಾರೆ. ಕಂಪೌಂಡ್ ಮಾಡಿದ್ದಾರೆ ತಾಯಿ ಮಗಳದಂತೇಳಿ. ಓಕೆ, ಈ ರೀತಿ ಅಲ್ಲೆಲ್ಲಿ ಕಾಣ್ತವೆ. ಪ್ರಮುಖವಾಗಿ ಅಲ್ಲೊಂದು ಕಾಣುತ್ತೆ ನಮ್ಮ ಒಂದೇ ಫ್ಯಾಮಿಲಿ ಅನ್ಲಿಕ್ಕೆ. ಸರಿ ಸರಿ ಸರ್. ಅದು ಒಳಗಡೆ ಏನಿಲ್ಲ ಅದು. ಓಕೆ, ಇಲ್ಲಿದೆ ಇದೆ, ಇಲ್ಲಿ ಒಬ್ರದ್ದು ಇದೆ. ಅದೇ ಸರ್. ಹಾಂ 20. ಓಕೆ ಸರ್, ಇನ್ನು ಈ ಗೋರಿಗಳ ಅಂದರೆ ಈಗಿನ ಪೀಳಿಗೆ, ಈ ಬ್ರಿಟಿಷರ ಈಗಿನ ಪೀಳಿಗೆ ಏನಾದರೂ ಬಂದು ಹೋಗ್ತಾ ಇರುತ್ತಾ? ಏನೋ ಹೋಗ್ತಾರೆ ಬರ್ತಾರೆ. ವರ್ಷ ಒಂದು 4-5 ಜನ ಬಂದಿರ್ತಾರೆ. ಯಾರು ಬರ್ತಾರೆ ಅಂತಂದ್ರೆ ಈ ಕಲಾದಗಿ ಸೈನ್ಯದಲ್ಲಿ ಇದ್ದವ್ರೆ, ಇದ್ದು ತೀರ್ಕೊಂಡವ್ರ ಫ್ಯಾಮಿಲಿ ಏನಿರ್ತದೆ ಇದು ಇಂಗ್ಲೆಂಡಲ್ಲಿ, ಅವರು ನಮ್ಮ ಪೂರ್ವಜರ ಗೋರಿ ಏನಾರ ನೋಡಿ, ಯಾಕಂದ್ರೆ ಅವರಿಗೆ ಎಲ್ಲರಿಗೂ ಎಲ್ಲ ಮನುಷ್ಯ ಜೀವಿಗೆ ಹಿಂದೆ ಪೂರ್ವಜರ ಗೋರಿಗಳಂದ್ರೆ ಅದೊಂದು ಪವಿತ್ರ ಸ್ಥಳ ಅಂತ ನಮ್ಮನ್ನ ಹಿಡ್ಕೊಂಡು ಅವ್ರಿಗೂ ಅದೇ ರೀತಿ ಇದೆ. ಹಿಂಗೀಗ ಗೋರಿ ನೋಡಿ ಅದಕ್ಕೊಂದು ನಮಸ್ಕಾರ ಮಾಡಿ ಹೋಗ್ಬೇಕಂತೇಳಿ ಬಂದಿರ್ತಾರೆ, ಹುಡ್ಕೊಂಡು ಬಂದಿರ್ತಾರೆ. ಕೆಲವ್ರು ಸಿಗುತ್ತೆ, ಕೆಲವ್ರು ಸಿಗೋದಿಲ್ಲ. ಯಾಕಂದ್ರೆ ಕಲ್ಲೆಲ್ಲ ಕಿತ್ತಾಕಿರೋದು ಬರ್ತಾರೆ. ವರ್ಷ 4-5 ಜನ ಬಂದಿರ್ತಾರೆ. ಓಕೆ, ಬಂದು ನನ್ನೇ ಅಪ್ರೋಚ್ ಮಾಡಿರ್ತಾರೆ. ಹಿಂಗೆ ಈ ಕರ್ ತೋರಿಸಿರ್ತೀನಿ, ಹುಡುಕಾಡಿರ್ತೀವಿ ಇಲ್ಲೆಲ್ಲ ಗದ್ದಲದಲ್ಲಿ. ಕೆಲವೊಂದು ಸಿಗ್ತವೆ, ಕೆಲವೊಂದು ಸಿಗೋದಿಲ್ಲ. ಬರ್ತಾರೆ ಹಿಸ್ಟೋರಿಯನ್ ಬರ್ತಾರೆ, ಹೊಸ ಹೊಸ ಅಧ್ಯಯನ ಮಾಡುವಂಥ ಹುಡುಗರು ಬರ್ತಾರೆ. ಕಲ್ಕತ್ತಾದಿಂದ ಲಾಸ್ಟ್ 2 ವರ್ಷದಿಂದ ಒಂದು ಹುಡುಗಿ ಬಂದಿದ್ಲು, ಅನುಷಾ ಬ್ಯಾನರ್ಜಿ ಅಂತೇಳಿ. ಇದ್ರ ಸ್ಟಡಿ ಮಾಡಲಿಕ್ಕೆ ಕಲ್ಕತ್ತಾದಿಂದ ಬಂದಿದ್ಲು ಅವಳು. ಓಕೆ, ಹೀಗೆ ಬರ್ತಾರೆ, ಸಂಶೋಧಕರು ಬರ್ತಾರೆ, ಹುಡುಗರು ಬರ್ತಿರ್ತಾರೆ, ಅಧ್ಯಯನ ಮಾಡೋರು ಬರ್ತಿರ್ತಾರೆ. ಯಾಕಂದರೆ ಸರ್ ಎಷ್ಟು ಮಹತ್ವ ಇದೆ ಅಂತಂದರೆ, ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದ್ರು ಅವ್ರ ವಸ್ತುಗಳು ಇನ್ನೂ ನಮ್ಮಲ್ಲಿ ಇದ್ದಾವೆ. ಇವೆ ಅದರ ಪ್ರಮುಖವಾಗಿ ಇಂತಹ ಗೋರಿಗಳು. ಇದಕ್ಕೆ ಇದರದೇ ಆದ ಪ್ರತ್ಯೇಕ ಒಂದು ಉತ್ತಾರಿದೆ. ವಕಾಫ್ ಆಸ್ತಿ ಒಳಗಿದೆ ಇದು. ವಕಾಫ್ ಅಂದ್ರೆ ಎಲ್ಲ ಅಲ್ಪಸಂಖ್ಯಾತರು ಎಲ್ಲ ಬರ್ತಾರೆ. ಭಾಳ ಜನಕ್ಕೆ ವಕಾಫ್ ಅಂದ್ರೆ ಮುಸ್ಲಿಂ ಆಸ್ತಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಬಟ್ ಅದಲ್ಲ, ಅದು ವಕಾಫ್ ಅಂದ್ರೆ ಅಲ್ಲಿ ಬುದ್ಧ ಬರ್ತಾರೆ, ಜೈನರು ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ. ಹೀಗಾಗಿ ವಕಾಫ್ ಆಸ್ತಿ ಒಳಗಿದೆ. ಇದರ ಸಪ್ರೇಟ್ ಒಂದು ಉತ್ತಾರಿದೆ. ಹೀಗಾಗಿ ಇದು ಸರ್ಕಾರದ ಅಂಡರ್ ಇರುವಂಥದ್ದೇ ಜಾಗ ಇದು ಪೂರ್ತಿ. ಓಕೆ ಓಕೆ, ಅವಾಗ ಹಾಕಿದ್ದೇನೆ ಕಂಪೌಂಡ್ ಇದು ಪೂರ್ತಿ. ಅದೇ ಸರ್, ಈಗ ಗೋರಿಗಳನ್ನ ಕಟ್ಟೋಕ್ಕಿಂತ ಮೊದಲೇ ಕಂಪೌಂಡ್ ಹಾಕೊಂಡಿದ್ರು. ಹೌದೌದು, ಅವ್ರದೇ ಆದ ಗ್ರೇ ಯಾರ್ಡ್ ಇದು. ಓಹೋ, ಓಕೆ ಓಕೆ, ಆ ಥರ ಹೇಳ್ಬೋದು. ಎಸ್, ಗ್ರೇ ಯಾರ್ಡ್ ಅಂದ್ರೆ ಅವ್ರಿಗೆ ಸ್ಮಶಾನ ಅಂತ. ಸ್ಮಶಾನ ಅದಾಗೆ ನೋಡಿ, ಕೆಲವೊಂದು ಇಲ್ಲಿ ಬಿದ್ದಿದೆ, ಕೆಳಗೆ ಕೆಳಭಾಗದಲ್ಲಿ ಬಿದ್ದು. ಹೌದು ಸರ್, ಹೌದು.